ನಿಂಗಮ್ಮ. ಏನು ಮೋರೆ? ಅಕ್ಕ ಇನ್ನೂ ಎದ್ದಿಲ್ವಾ ನಿಂಗಮ್ಮ? ಅಲ್ಲ, ಅಕ್ಕ ಇಷ್ಟೊತ್ತು ಯಾವತ್ತೂ ಮಲ್ಕೊಂಡಿಲ್ಲ. ಅದಕ್ಕೆ ನಾನು ಏನಾದರೂ ಎದ್ದು ಬಂದಾಳ ಅಂತ ಬಂದೆ. ಇನ್ನೂ ಬಂದಿಲ್ವಾ? ನನಗೊಂದು ಕಪ್ ಕಾಫಿ ಮಾಡಿಕೊಡ್ತೀಯ? ಯಾಕೋ ತುಂಬ ತಲೆನೋವು ಬಂದಿದೆ. ಸರಿ ಮೋರೆ, ಹೀಗೆ ಮಾಡಿಕೊಡ್ತೀನಿ. ನಾನು ಅಕ್ಕನ ನೋಡ್ಕೊಂಡು ಬರ್ತೀನಿ. ಇಲ್ಲ ಮೋರೆ, ಆವಾಗಲೇ ಎದ್ದು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬಂದಿದ್ರು ಅವರು. ಹಾಗೆ ಕಾಫಿ ಮಾಡಿಕೊಂಡು ಹೋಗಿ ಅನ್ನ ನೆಗೆಸ್ತೀನಿ ಅಂತಂದರು ರಮೇಶಪ್ಪವ್ರನ್ನ. ಸರಿ ಅಂತ ನಾನು ಹೋದೆ. ಏನು, ಅಕ್ಕ ಎದ್ದಿದ್ಲ? ಎದ್ರು ಯಾಕೆ ನನ್ನ ಬಂದಿಲ್ಲ ನನ್ನ ಹತ್ರ? ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಅವರು ಅಮ್ಮವರು ಬರ್ತೀನಿ ಅಂತಂದರು. ಏನು ಗಂಟ ಬಿಟ್ಟಿಲ್ವ ಏನೋ. ಈ ಹೊಸ ಜೋಡಿಗಳು ಕಾಫಿ ಕೂಡ ನೀವು ಮಾಡಿಕೊಂಡು ಗಂಡ ಹೊರಗೆ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಆಗಳೇ ನೋಡಿದ್ರೆ ನಿಂಗಮ್ಮ ಅಕ್ಕ ಎದ್ದಿದ್ದಾಳೆ ಅಂದು ಕಾಫಿ ತಗೊಂಡು ಹೋದ್ಲು ಅಂದು. ಇವಳು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದಾಳಲ್ಲ, ಯಾಕೆ? ಯಾಕೋ ಅಕ್ಕ ಸಪ್ಪಗಿದ್ದಾಳಲ್ಲ. ಅಕ್ಕ, ನಾನೇನೋ ಮಲ್ಕೊಂಡೆ ಅಂದೆ. ಯಾಕೆ? ಯಾಕಕ್ಕ ನಿನ್ನ ಮುಖ ಈ ರೀತಿ ಆಗಿದೆ? ಯಾಕಕ್ಕ ಅಳ್ತಾ ಇದೀಯಾ? ಏನಾಯ್ತು? ನನಗೆ ಅಮ್ಮ ನೆನಪು ಬರ್ತಾ ಇದ್ದಾಳೆ, ಅದಕ್ಕೆ ಕಣೆ. ಎದ್ರೂ ಬೇಜಾರಾಯ್ತು. ಅಮ್ಮನ್ನ ನೆನೆಸ್ಕೊಂಡು ಅಳ್ತಾ ಇದ್ದೀನಿ. ನನಗೆ ನಮ್ಮ ಅಪ್ಪ ಅಮ್ಮ ನೆನಪಿಗೆ ಬರ್ತಾ ಇದ್ದಾರೆ. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮ ಕಾನ್ವಾರು, ನಾ ಕರೆದ್ರೆ ಬರ್ತಾ ಇಲ್ಲ. ಅಯ್ಯೋ, ಇಷ್ಟೇನಾ ಅಕ್ಕ? ಬಾಯ್ಲಿ ಕೂತ್ಕೋ ಬಾ. ಅವತ್ತು ಹೋದವರು ಕಣೆ, ಅಪ್ಪ ಅಮ್ಮ ವಾಪಸ್ಸೇ ಬಂದಿಲ್ಲ. ಅಲ್ಲ ಅಕ್ಕ, ನೀನೇ ತಿಳಿದವಳಾಗಿ ಈ ರೀತಿ ಮಾಡ್ತಾ ಇದೆಯಲ್ಲ. ಪಾಪ ಅಪ್ಪ ಅಮ್ಮನಿಗೆ ಅವ್ರ ಲೋಕಕ್ಕೆ ಹೋಗೋದು ಅವ್ರಿಗೆ ಕರ್ತವ್ಯ ಅಲ್ವಾ? ಅವರು ಆ ಲೋಕಕ್ಕೆ ಸ್ವರ್ಗಕ್ಕೆ ಹೋದ್ರೇನೆ ನಿನ್ನ ಹೊಟ್ಟೆಲಿ ಹುಟ್ಟಿ ಬರೋದು. ಅವ್ರು ಹೀಗೆ ಎಷ್ಟು ದಿನ ಅಂತ ಅಂತರ್ಪಿಸಾಚಿಯಾಗಿ ಅಲ್ಲಿ ಅಂತೀಯ? ಸರಿ ಅಲ್ವಾ? ನೀನು ಸ್ಟ್ರಾಂಗ್ ಆಗಬೇಕು, ನೀನು ಓದಬೇಕು, ನೀನು DC ಆಗಬೇಕು ಅನ್ನೋದೇ ನನ್ನ ಆಸೆ. ಸರಿ, ನೀನು ಎಜುಕೇಷನಲ್ಲಿ ನೀನು ಫಸ್ಟ್ ರ್ಯಾಂಕ್ ಬಂದಿದೆಯಾ? ಅದನ್ನು ನಾವು ತಿಳಿಸೋಕ್ಕಾಗಿರಲಿಲ್ಲ, ಈಗ ತಿಳಿಸ್ತಾ ಇದ್ದೀವಿ. ನಾನು ಫೇಲ್ ಆದೆ ಅಲ್ವಾ ಅಕ್ಕ? ಪರವಾಗಿಲ್ಲ, ನನಗೆ ಒಳ್ಳೆ ಲೈಫೇ ಸಿಕ್ಕಿದೆ. ನನಗೆ ಮುಂದೆ ಓದೋ ಇಂಟ್ರೆಸ್ಟೂ ಇಲ್ಲ. ನೀನು ಓದು, ನಾನು ಅತ್ತೆ ಮಾವನ ಜೊತೆ ಮಾತಾಡ್ತೀನಿ, ಸರಿನಾ? ನೀನು ಓದಿ DC ಆಗಬೇಕು. ಅಪ್ಪ ಅಮ್ಮನ ಆಸೆನ ನೀನು ಈಡೇರಿಸ್ಬೇಕು, ಸರಿನಾ ಅಕ್ಕ? ಇಲ್ಲಿ ಇದ್ಕೊಂಡು ಹೇಗೆ ಓದೋದು? ನಾನು ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಕರೆ. ಹೇ, ಯಾಕಕ್ಕ? ಅಲ್ಲಿ ಹೋದ್ರೆ ಏನು ತಿಳ್ಕೊಳ್ಳಲ್ಲ ಜನ. ಗಂಡನ ಮನೆ ಬಿಟ್ಟು ಬಂದು ಇಲ್ಲಿ ಓದ್ಕೋತಾ ಇದ್ದಾಳೆ ಹುಡುಗಿ, ಯಾಕೆ ಏನಾಗಿರ್ಬೋದು ಗಂಡನ ಮನೇಲಿ ಅಂತ ಅನ್ಕೊಳಲ್ವಾ? ನೋಡಕ್ಕ, ನಾನು ಹೇಳೋದಾದ್ರೆ ನೀನು ಇಲ್ಲೇ ಇದ್ದು ಸಾಧಿಸಿ ತೋರಿಸು. ನಿನಗೆ ಭಾವ ಸೇರ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು. ನಿನ್ನೆ ನಿಮ್ಮ ರೂಮಿಂದ ಸ್ವಲ್ಪ ಬಾಯಿನೂ ಬಂತಲ್ವಾ? ಇಲ್ಲಪ್ಪ ಇಲ್ಲ, ನಾನೆಂಥ ಬಾಯಿಗೆ ಮಾಡಿಲ್ಲ. ಅದು ಅವರು ಯಾರ್ದ್ರ ಜೊತೆ ಮಾತಾಡ್ತಾ ಇದ್ರಾ, ಹಾಗೆ ಯಾರ ಜೊತೆ ಮಾತಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದೆ ಅಷ್ಟೇ ಹೊರತು ಅದು ಬಿಟ್ಟು ಬಾಯಿಗೆ ಈ ಜಗಳ ಏನೂ ಇಲ್ಲಮ್ಮ. ಮುಚ್ಚಿಡು ಅಕ್ಕ, ಮುಚ್ಚಿಡು. ಎಷ್ಟು ದಿನ ಮುಚ್ಚಿಡ್ತೀಯ? ನೀನು ಮುಚ್ಚಿಟ್ಟಿದ್ದನ್ನು ಸತ್ಯ ಹೊರಗಡೆ ಬರಲೇಬೇಕು. ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ. ನಾನೇ ಬಾಯಿ ಬಿಟ್ಟು ಕೇಳಲ್ಲ. ನೀನು ಓದೋದ್ರ ಬಗ್ಗೆ ನಾನು ಅತ್ತೆ ಮಾವನ ಜೊತೆ ಮಾತಾಡ್ತೀನಿ. ನೀನು ನಾಳೆಯಿಂದನೇ ಓದಕ್ಕೆ ಶುರು ಮಾಡು. ನಾಳೆಯಿಂದನಾ? ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಬರ್ಬೇಕು. ನಾನು DC ಆಗೋದಾದರೆ 2 ವರ್ಷ ಫಾರಿನ್ ಹೋಗ್ಬೇಕನೆ. ಓದಕ್ಕ, ನೀನು ಓದೋದ್ರಲ್ಲಿ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ. ನಾನು ಮಾತಾಡ್ತೀನಿ ಅತ್ತೆ ಮಾವನ ಜೊತೆ. ನೀನು ಮಾಡೋ ಕೆಲಸ ಎಲ್ಲ ನಾನು ಮಾಡ್ತೀನಿ. ನಿಮ್ಮ ಭಾವನ ಜೊತೆನೂ ನಾನು ಮಾತಾಡ್ತೀನಿ. ನನಗೆ ಏನೂ ಬೇಜಾರಿಲ್ಲ, ಏನೂ ಮುಜುಗರ ಇಲ್ಲ. ನಾನು ಹೇಳ್ದಂಗೆ ನನ್ನ ಗಂಡ ಕೇಳ್ತಾನೆ, ನಾನು ಮಾತಾಡ್ತೀನಿ. ಅದರಲ್ಲೂ ಗೊತ್ತಾಕ, ನಿನ್ನೆಯವರು ನಾನು 2 ದಿನ ಕಂಡಿಲ್ಲ ಅಂತ ನನಗೆ ಏನೇನು ತಂದಿದ್ದಾರೆ ಇರು ತರ್ತೀನಿ. ಬೇಡ ಕಣೆ, ನನಗೆ ಏನು ನೋಡೋ ಮೂಡಿಲ್ಲ. ಸರಿ, ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು. ಒಂಚೂರು ಹೆಲ್ಪ್ ಮಾಡಬಾರೆ? ಓ ಹೌದಾ, ಸರಿ ಅಕ್ಕ, ಬರ್ತೀನಿ. ಒಂಚೂರು ಬಾ, ನನಗೇನಾದರೂ ಡಬ್ಬಿ ಅದು ಇದು ತೆಗೆದು ಕೊಡು ಅಂತ. ನಾನು ಅಡುಗೆ ಬರ್ತೀನಿ. ಸರಿ ಅಕ್ಕ, ನಡಿ. ಅಡುಗೆ ಏನೇ ಕಾಯಿಪಲ್ಲೆ ಹೆಂಚಲೆ ಮೂರೆ? ಅದು ನಾವು ಬದನೆಕಾಯಿ ಪಲ್ಯ ಮಾಡೋಣ ಅಂದಿದ್ನಲ್ಲ, ಅದನ್ನೇ ಮಾಡೋಣ. ನಾನು ಬದನೆಕಾಯಿನ ಸುಟ್ಕೊಡ್ತೀನಿ, ನೀವು ಕುಟ್ಬಿಡ್ತೀರಾ? ಅಯ್ಯೋ, ಅದೇನ ಮೂರೆ, ಎಷ್ಟು ಖಾರ ಹಾಕಿ ಮಿಕ್ಸಿಗೆ ಹಾಕಿದ್ರಾಯ್ತು. ಇಲ್ಲ ಇಲ್ಲ, ಅದನ್ನು ಕುಟ್ಟಿದ್ರೇ ಟೇಸ್ಟು. ನೀವು ಕುಟ್ಕೊಂಡು ಬನ್ನಿ. ಸರಿ ಮೂರೆ, ಸುಟ್ಕೊಡಿ. ಅಲ್ಲಿ ಬದನೆಕಾಯಿ ಇದೆಯಲ್ಲ, ತೊಗೊಂಡು ಬಂದಿರಿ. ಸರಿ ಮೂರೆ, ತರ್ತೀನಿ. ಸೀತಾ, ನನಗೆ ಒಂಚೂರು ಮೇಲಿನ ಡಬ್ಬಿ ತಕ್ಕೊಡಮ್ಮ. ಅದರೊಳಗೆ ಪಲ್ಯಕ್ಕೆ ಹಾಕಬೇಕಾಗಿರೋ ಎಲ್ಲ ಐಟಮ್ಸ್ ಎಲ್ಲ ಅದರಲ್ಲೇ ಇಟ್ಟಿದ್ದೀನಿ. ನನಗೆ ಇಲ್ಲಿ ಅದು ಇದು ಸಿಗ್ತಾ ಇರಲಿಲ್ಲ, ಎಲ್ಲ ಒಂದೇ ಡಬ್ಬಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ತಕ್ಕೊಡಮ್ಮ, ನಂಗೆ ನಿಲ್ತಾ ಇಲ್ಲ. ಅಯ್ಯೋ ಅಕ್ಕ, ನಾನು ನಿಲ್ತಾ ಇಲ್ವಲ್ಲ. ಇರು, ಜಿಗಿದು ತಗೋತೀನಿ. ಜಂಪ್ ಮಾಡ್ತಾ ಇದ್ದೀನಿ, ನಿಲ್ತಾನೆ ಇಲ್ಲ ನನಗೂ. ಅಲ್ಲ
ಅದು ಎಷ್ಟು ಎತ್ತರ ಐತೆ ಇದು? ಇನ್ನೊಂದು ಸ್ವಲ್ಪ ಜಿಗಿಮ್ಮ. ಸಿಗುತ್ತೆ ಕೈಗೆ ಡಬ್ಬಿ? ಹ್ಞೂ ನೋಡು. ಇನ್ನು ಜಿಗಿತೀನಿ ನೋಡು ಒಂದ್ಸಲ. ಅದೇನಾದರೂ ಬರಲಿಲ್ಲ ಅಂದರೆ ನಾನಂತೂ ಹೋಗಲ್ಲಮ್ಮ. ಅಮ್ಮ, ಹಾಂ ಸಿಕ್ತಮ್ಮ ಡಬ್ಬಿ. ಅಯ್ಯೋ ಅಯ್ಯೋ ಹುಚ್ಚಿ, ಕೈ ಬಿಟ್ಟು ಮಾತಾಡ್ತಾ ಇದೆಯಾ? ಡಬ್ಬಿ ಗಿಬ್ಬಿ ಕೆಡವಿಯೇ? ಅದ್ರ ಹಿಟ್ಟು ಬೇರೆ ಇದೆ, ನಿನ್ನ ಮುಖದ ಮೇಲೆ ಬೀಳುತ್ತೆ. ಸರಿ ಅಕ್ಕ, ಇನ್ನೇನು ಬೇಕು? ಏನೂ ಬೇಡಮ್ಮ, ನೀನು ಭರತನಾಟ್ಯ ನೋಡಿದ್ ಸಾಕು. ಅತ್ತೆ ಮಾವಾಗರು ಹೋಗಿ ಕಾಫಿ ಕೊಟ್ಬಿಡು ಸಾಕು ಅಷ್ಟೇ. ಸರಿ ಅಕ್ಕ. ಈ ಡಬ್ಬಿಲಿ ಏನೇನು ಇಟ್ಟಿದ್ದೀನಿ ನೋಡಬೇಕು. ನೋಡಿ ಬಡ ಬಡ ಅಡುಗೆ ಮಾಡ್ತೀನಿ. ಸ್ವಲ್ಪ ಸಮಯದ ನಂತರ. ಅಮ್ಮೋರೆ, ಬದ್ನಿಕಾಯಿ ಬರ್ತಾ ಭಾರಿ ಆಗೈತೆ ನೋಡಿ. ಅಯ್ಯೋ ದೇವ್ರೆ, ನಾನು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೀರಾ? ಅದರಲ್ಲಿ ಏನಿದೆ, ನಾನೇನು ವೆರೈಟಿ ಮಾಡಿದ್ದೀನಿ? ಅನ್ನ ಮಾಡಿದ್ದೀನಿ, ತರಕಾರಿ ಕೂಟ್ ಮಾಡಿದ್ದೀನಿ, ಬದ್ನಿಕಾಯಿ ಎಣ್ಕಾಯಿ ಪಲ್ಯ ಮಾಡಿದೆ, ಸ್ವಲ್ಪ ಮೆಣಸಿನ್ಕಾಯಿನ ಹಸಿ ಬೆಳಕದ ಮೆಣಸಿನ್ಕಾಯಿ ಮಾಡಿದೆ ನಾನು. ಎಲ್ಲರೂ ಒಣ ಬೆಳಕದ ಕಾಯಿನ ಎಣ್ಣೆಲಿ ಕರೆದು ತಿಂತಿರ್ತಾರೆ, ಅದನ್ನು ನಾನು ಹಸಿ ಬೆಳಕದ ಕಾಯಿ ಮಾಡಿದೆ ನೋಡಿ. ತುಂಬ ರುಚಿಯಾಗಿರುತ್ತೆ ಇದು. ಇದನ್ನು ನಾವು ಹಾಗೆ ಅನ್ನದ ಜೊತೆ ಮತ್ತು ರೊಟ್ಟಿ ತಿನ್ನುವಾಗ ಕಡ್ಕೊಂಡು ತಿನ್ನಾಕತ್ರ ಭಾಳ ಟೇಸ್ಟ್ ಬರ್ತೈತಿ. ಅದನ್ನ ಸ್ವಲ್ಪ ನಾನು ಎಣ್ಣೆಲಿ ಕರೆದ್ಬಿಟ್ಟು ಅನ್ನದ ಮೇಲೆ ಇಟ್ಟಿದ್ದೀನಿ ನೋಡಿ. ಒಣ ಅನ್ನ ಇಡಲ್ಲ ನಾನು ಯಾವತ್ತು. ಹೀಗೆ ಏನಾದರೂ ಒಂದು ಉಪ್ಪಿನಕಾಯಾದರೂ ಇಟ್ಟಿರ್ತೀನಿ ಅನ್ನದ ಪಾತ್ರೆಯಲ್ಲಿ, ಯಾವತ್ತೂ ಒಣ ಅನ್ನ ಇಡಲ್ಲ. ಅದು ನೋಡಿದ ತಕ್ಷಣ ನಮಗೆ ಒಂಥರ ಲುಕ್ ಬರಬೇಕು, ಅನ್ನ ಉಣ್ಬೇಕು ಅನ್ನೋ ಆಸೆ ಬರಬೇಕು. ಏನೂ ಇಲ್ಲದೆ ಇದ್ದ ಸಮಯದಲ್ಲಿ ಸ್ವಲ್ಪ ತುಪ್ಪ ಹಾಕಿರ್ತೀನಿ ನಾನು ಅನ್ನಕ್ಕೆ. ತಗೊಳ್ಳಿ ಮರಿ, ಅದು ನನಗೆ ಬೆಳಕದ ಮೆಣಸಿನ್ಕಾಯಿ ಹಸಿದು ಮಾಡಿದ್ದೀನಿ ಅಂದ್ರಲ್ಲ, ಅಚ್ಚೂರು ಹೇಳಿ. ನಮ್ಮ ಮನೇಲೂ ನಾನು ಮಾಡ್ತೀನಿ. ಅಂದ್ರೆ ಅದು ಒಬ್ಬೊಬ್ಬರ ರುಚಿ ಇದು, ನಮ್ಮ ಸೈಡೆಲ್ಲ ಮಾಡಲ್ಲ ನೋಡ್ರಿ, ಅದಕ್ಕೆ ಒಂಚೂರು ಹೇಳ್ತೀರಿ? ಹೇಳ್ತೀನಿ. ಒಬ್ಬೊಬ್ಬರಿಗೆ ಸಿಟಿ ಕಡೆ ಸೈಡ್ದವ್ರಿಗೆ ಬೆಳಕದ ಮೆಣಸಿನ್ಕಾಯಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಹೊಲದಲ್ಲಿ ಡಬ್ಬು ಮೆಣಸಿನ್ಕಾಯಿ ಅಂತ ಬೆಳೆದಿರ್ತಾರಲ್ಲ, ದಪ್ಪಗಿರ್ತವೆ, ಅವನ್ನ ತೊಗೊಂಬಂದು ನೀರನ್ನು ನೆನೆ ಹಾಕಿ ಅವನ್ನ ಸೂಜಿ ಇರುತ್ತಲ್ಲ ಅದನ್ನು ತೊಗೊಂಡು ಸ್ಟ್ರೇಟಾಗಿ ಕೊಯ್ಬೇಕು. ಸೂಜಿನೇ ಯಾಕಂತಂದರೆ ಸೂಜಿಲೇ ಕೊಯ್ದಾಗ ಸ್ಟ್ರೇಟಾಗಿ ಬರುತ್ತೆ ಅದು. ಅದನ್ನು ಒಂದೇ ಸೈಡ್ ಕೊಯ್ದು ಅದರೊಳಗೆ ಚುನ್ಮುರಿ ಮತ್ತು ಕೊತ್ತಂಬರಿ ಕಾಳು, ಸ್ವಲ್ಪ ಅಜ್ವಾನ, ಸ್ವಲ್ಪ ಜೀರಿಗೆ, ಉಪ್ಪು ಎಲ್ಲನೂ ಹಾಕಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡು ಅದನ್ನು ಅದರೊಳಗೆ ತುಂಬಿ ಆಮೇಲೆ ನಾವು ಅದನ್ನು 2-3 ದಿನ ಒಣಗಿ ಹಾಕಿದ್ರೆ ಅದು ಬೆಳಕದ ಮೆಣಸಿನ್ಕಾಯಿ ಆಯಿತಾ. ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಎಣ್ಣೆಲಿ ಕರೆದು ತಿನ್ಬೋದು. ಅದು ಸೂಪರಾಗಿರುತ್ತೆ ಟೇಸ್ಟು. ಇದು ಬಂದು ಹಸಿ ಬೆಳಕದ ಕಾಯಿ. ಇದರೊಳಗೆ ನಾನು ಏನೇನು ತುಂಬಿದ್ದೀನಿ ಅಂದರೆ, ಇದನ್ನು ನಾವು ಈಗ ಸ್ವಲ್ಪನೇ ಮಾಡಿದ್ದೀನಿ ನಾನು. ಇದೀಗ ಎಲ್ಲರೂ ತಿಂದರೆ ಖಾಲಿ ಆಗಿಬಿಡುತ್ತೆ, ಅದಕ್ಕೆ ಅಷ್ಟು ಟೇಸ್ಟಾಗಿ ಮಾಡಿದ್ದೀನಿ. ನೀನು ಒಂಚೂರು ಮನೆಗೆ ಹೋಗ್ಬಿಡು, ಎಲ್ಲರಿಗೂ ಹಾಗೆ ಉಳಿಯುತ್ತೆ. ನೀನು ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡು. ಈ ಬದನೇಕಾಯಿ ಬರ್ತಾನೆ, ಇದನ್ನು ಹೋಗುವಾಗ ಮನೆಗೆ ಹೋಗಿ ನಿಂಗಮ್ಮ ಮಕ್ಕಳು ತಿಂತಾರೆ. ಅಯ್ಯೋ ಅಕ್ಕ, ನೀನು ಹೇಳ್ತಾ ಇದ್ದಲ್ಲ, ಅದು ಸೌಂಡ್ ಕೇಳೇ ಬಂದೆ. ನನಗೆ ಫಸ್ಟು ಈ ಹಸಿ ಬೆಳಕಾಯಿ ಹೇಗೆ ಮಾಡಿದೆ ಅಂತ ಹೇಳಮ್ಮ. ಇದಾ ಸ್ವಲ್ಪ ಇದಕ್ಕೆ ಮೊಸರು ತೊಗೋಬೇಕು, ಸ್ವಲ್ಪ ಜೀರಿಗೆ ಪುಡಿ, ಅಜ್ವಾನ ಪುಡಿ, ಆಮೇಲೆ ಸ್ವಲ್ಪ ಚುನ್ಮುರಿ ಪುಡಿ ತೊಗೊಂಡು, ಹಸಿ ಖಾರ ಅಂತ ಇರುತ್ತೆ ಅದರಲ್ಲಿ ಚೂರು ಉಪ್ಪು ಹಾಕಬೇಕು ಮೊಸರಲ್ಲೇ. ಚುನ್ಮುರಿ ಪುಡಿ ಹಾಕೋದ್ರಿಂದ ನಾವು 1-2 ಸ್ಪೂನ್ ಮೊಸರು ಅಷ್ಟೇ ತೊಗೋಬೇಕು. ಒಂದು 4 ಸ್ಪೂನ್ ಚುನ್ಮುರಿ ಪುಡಿ, ಚುನ್ಮುರಿ ಅಂದರೆ ಕಡಲೆಪುರಿ, ಆ ಥರ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಮೊಸರು ಹಾಕಿದೆ. ಸ್ವಲ್ಪ ಅರ್ಧ ಸ್ಪೂನಷ್ಟು ನಮಗೆ ಎಷ್ಟು ಕ್ವಾಂಟಿಟಿ ಮೆಣಸಿನ್ಕಾಯಿ ಇರುತ್ತಲ್ಲ ಅಷ್ಟು, ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದೆ. ಸ್ವಲ್ಪ ಜೀರಿಗೆ ಪುಡಿ ಹಾಕಿದೆ, ಸ್ವಲ್ಪ ಇದು ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಅಜ್ವಾನ ಪುಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಚಾಟ್ ಮಸಾಲ ಅಂತಾರಲ್ಲ ಅದೇ ಮೆಣಸಿನ್ಕಾಯಿ ಪುಡಿ, ಅದನ್ನು ಸ್ವಲ್ಪ ಹಾಕಿದೆ. ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ದೆ ನಾನು. ಎಲ್ಲ ಚೆನ್ನಾಗಿ ಕಲಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಚಲೋ ಅನಿಸುತ್ತಲ್ಲ, ಹಾಗಾಗಿ ಕೊತ್ತಂಬರಿನೆಲ್ಲ ಸಣ್ಣಗೆ ಕಟ್ ಮಾಡಿ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಹಾಕಿದೆ, ಸ್ವಲ್ಪ ಗರಂ ಮಸಾಲ ಹಾಕಿದೆ. ಹಾಕಿ ನಾನು ಹಿಂಗೆ ಇದನ್ನು ಡೈರೆಕ್ಟಾಗಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಅದನ್ನೆಲ್ಲ ಹಿಂಗೆ ಕಾಟನ್ ಅರ್ಬಿಲೆ ಒರೆಸಿ ಅದರೊಳಗೆಲ್ಲ ಮಸಾಲೆನ ತುಂಬಿ ಇಟ್ಟಿದ್ದೀನಿ. ನನಗೆ ಬೇಕಾದಷ್ಟು ನಾನು ಎಣ್ಣೆಲಿ ಕರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಹಿಂಗೇನೂ ತಿನ್ಬೋದು, ಇದನ್ನು ಒಣಗಿಸ್ಬೇಕಂತ ಏನಿಲ್ಲ. ನಾನು ಈಗ ತಿನ್ನೋ ಪುರ್ತಕ್ಕೆ ಮಾಡಿದ್ದೀನಲ್ಲ, ಹೀಗೆ ಅನ್ನದ ಜೊತೆ ಎಲ್ಲನೂ ಕರ್ಕೊಂಡು ತಿನ್ನಬೇಕು. ತೆವಿಲಿ ಹುರಿಬೇಕು ಇದನ್ನ ಬಿಸಿಲಿಗೆ ಒಣಗಿಸ್ಬಾರ್ದು. ತೆವಿ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡಿದ್ರೆ ತಿನ್ನುವಾಗ, ಅನ್ನ ತಿನ್ನುವಾಗ ತುಪ್ಪ ಹಾಕ್ಕೊಂಡು ಮೆಣಸಿನ್ಕಾಯಿ ಕಡ್ತಾ ತಿಂದರೆ ಆಹಾ ಬಾಯಲ್ಲಿ ನೀರು ಬರ್ತಮ್ಮ. ಆಹಾ, ನೀನು ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ಈಗ ಊಟ ಮಾಡಬೇಕು ಅಂತ. ಹೌದು ಅಮ್ಮರಿ, ನೀವು ಚಿಕ್ಕವರಾದರೂ ನಿಮಗೆ ಒಳ್ಳೆ ಅಡುಗೆ ಟ್ಯಾಲೆಂಟ್ ಇದೆ ನೋಡಿ. ಬದನೇಕಾಯಿ ಬರ್ತಕ್ಕೆ ಏನೇನು ಹಾಕ್ಕೊಟ್ರಿ ಹೇಳಿ, ನಂಗೆ ಏನು ಹೇಳಿಲ್ಲ. ನೀವು ಕುಟ್ಕೊಂಡು ಬನ್ನಿ ಆಮೇಲೆ ಹೇಳ್ತಾನಂದ್ರಿ, ಅದಕ್ಕೆ ನಾನು ಕೊಟ್ಟಕ್ಕೆ ಹೋಗ್ಬಿಟ್ಟೆ. ಏನೇನು ಹಾಕಿದ್ರೆ ಹೇಳ್ಬಿಡಿ. ಹ್ಞೂ ಅಕ್ಕ, ನೀನು ಓದಕ್ಕೆ ಹೋದಾಗ ನನಗೂ ಹೆಲ್ಪ್ ಆಗುತ್ತೆ. ನಿಂಗಮ್ಮವ್ರ ಜೊತೆ ಸೇರಿ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ. ಹೇಳು. ಬದನೇಕಾಯಿ ಬರ್ತಕ್ಕಂದ್ರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೋತೀವಲ್ಲ ನಾವು. ಹಾಗಿದ್ದಾಗ ನಾವು 2-3-4 ಬದನೇಕಾಯಿ ತೊಗೊಳೋರು ಅದಾರೆ. ನಾನೀಗ 2 ಬದನೇಕಾಯಿದಷ್ಟೇ ತೊಗೊಂಡಿದ್ದೀನಿ, ಅದನ್ನು ಹೇಳ್ತೀನಿ. 2 ಬದನೇಕಾಯಿ ತೊಗೊಂಡು ಒಬ್ಬೊಬ್ಬರು ಒಲೆ ಮೇಲೆ ಸುಡ್ತಾರೆ, ನಾನು ಗ್ಯಾಸ್ ಮೇಲೆ ಸುಟ್ಟಮೇಲೆ ಅದರ ಸ್ಟ್ಯಾಂಡ್ ಇಟ್ಟು ಸುತ್ತು ಕಡೆ ಎಲ್ಲ ಸುಡಬೇಕು. ಸುಡುವಾಗ ಇದನ್ನು ಬದನೇಕಾಯಿನ ನಡಕ್ಕೆ ಹೋಳು ಮಾಡಿ ಇದ್ರೊಳಗೆ ಸ್ವಲ್ಪ ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ
ಹಾಕಿ ಆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಹಾಕಿ ಒಳಗಡೆ ತುರಿದ್ಬಿಟ್ಟು ಸೂಡಾಕಿಡಬೇಕು. ಆಮೇಲೆ ಕುಟ್ಟುವಾಗ ನಮಗೆ ಈಸಿ ಆಗಿಬಿಡುತ್ತೆ. ಇದಕ್ಕೆ ನಾನು ನಿಮ್ಗೆ ಏನೇನು ಬಟ್ಲಲ್ಲಿ ಏನೇನು ಹಾಕ್ಕೊಟ್ಟಿದ್ದೆ ಅಂದರೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಕಾಳು, ಆಮೇಲೆ ಬದನೆಕಾಯಿ, ಉಪ್ಪು, ಹಸಿಮೆಣಸಿನ್ಕಾಯಿ ಅದರೊಳಗೆ ಇಟ್ಟ ಬೆಳ್ಳುಳ್ಳಿ ಹಾಕಿ ಇದನ್ನು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುಟ್ಕೊಂಡು ಬನ್ನಿ ಅಂತ ಕೊಟ್ಟಿದ್ದೆ. ನಾನು ಬೇರೆ ಏನೂ ಹಾಕಿಲ್ಲ ಇದರಲ್ಲಿ. ಇದ್ರಾಗ ಬೇರೆ ಏನು ಹಾಕಿದ್ರು ಅಂಥ ಇಂಥ ಮಸಾಲೆ ಹಾಕಿದ್ರು ಟೇಸ್ಟ್ ಬರಲ್ಲ. ಇಷ್ಟೇ ಐಟಮ್ಸ್ ಒಳಗೆ ಇದು ಭಾಳ ರುಚಿ ಕೊಡ್ತೈತಮ್ಮ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಎಷ್ಟೊಂದು ಅಡುಗೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಲ್ಲ, ಗ್ರೇಟ್ ಬಿಡಿ ಮರೆ. ಅದರಲ್ಲೂ ರಮೇಶ್ ಅಪ್ಪನವ್ರಿಗೆ ಇಲ್ಲಿ ಬರೀ ಕಾಳು ಪಲ್ಯ ಇಷ್ಟ, ರಾಜಪ್ಪ ಅವ್ರಿಗೆ ಬರೀ ತರಕಾರಿ ಪಲ್ಯ ಇಷ್ಟ. ಅವ್ರಿಗೆ ರೊಟ್ಟಿ ಬೇಕು, ಇವ್ರಿಗೆ ಚಪಾತಿ ಬೇಕು. ಇಷ್ಟು ಬಿಟ್ಟರೆ ಈ ಮನೇಲಿ ಬೇರೆ ಏನೂ ಈಗ ಗೊತ್ತಿಲ್ಲ. ಅದಕ್ಕೆ ಬರೀ ಅದು ಇದು ಪಿಜ್ಜಾ ಬರ್ಗರು ಅಂತ ತಿಂತಾ ಇರ್ತಾರೆ. ವೀಕ್ಷಕರೇ, ನಾನು ವೀಡಿಯೋ ಮಾಡೋಕ್ಕೆ ಕುಂತಾಗ ಪಾಪ ನಿಮಗೆ ಭಾಳ ಸೌಂಡು ಡಿಸ್ಟರ್ಬ್ ಆಗ್ತಾಯಿದೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನಿನ್ನೆಯಿಂದ ಒಂದು ಮನೆ ಸ್ಲ್ಯಾಪ್ ಹಾಕಿದ್ರು, ಇವತ್ತು ಒಂದು ಮನೆ ಸ್ಲ್ಯಾಪ್ ಹಾಕ್ತಾ ಇದ್ದಾರೆ. ಹೀಗಾಗಿ ನಿನ್ನೆನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇವತ್ತು ವೀಡಿಯೋ ಮಾಡಬೇಕು ಅಂತ ಹೆಂಗಾದರೂ ಮಾಡಿ ಹಾಕಲೇಬೇಕು ಅಂತ ನಾನು ಕೂತಿದ್ದೀನಿ. ಇವತ್ತು ಗಾಡಿ ಸೌಂಡ್ಗಳು ಭಾಳ ಆಗ್ತಾ ಇದ್ದಾವೆ. ಆದರೂ ಆಗಲಿ, ನಾನು ವೀಕ್ಷಕರಿಗೆ ನಾನು ಇದು ಮಾಡಬಾರ್ದು ಅಂತ ಹೇಳಿ ನಾನು ಇವತ್ತು ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಗಾಡಿಗಳು ಭಾಳ ಓಡಾಡ್ತಾ ಇದ್ದಾವೆ, ಅದಕ್ಕೆ ಸೌಂಡ್ ಬರ್ತಾ ಇದೆ, ಕ್ಷಮೆ ಇರಲಿ. ಯಾರೆಲ್ಲ ನಾನು ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ಲ, ಸೊ ಅವರು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಬಗ್ಗೆ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕಂದ್ರೆ ನಾನು ಇವತ್ತು ಬಿಟ್ಟಂದರೆ ಫಸ್ಟ್ ನಿಮ್ಮ ಮೊಬೈಲ್ ಒಳಗೆ ನನ್ನ ವಿಡಿಯೋನೇ ಬಂದುಬಿಡುತ್ತೆ. ಅದಕ್ಕೆ ನಾನು ಇವತ್ತು ಬಿಟ್ಟಿದ್ದನ್ನು ಇವತ್ತೇ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದವರು ಕಮ್ಮಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಲೇ ಇದ್ದವರು ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲರೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾವ್, ಇಷ್ಟು ವೆರೈಟಿ ಅಡುಗೆ ಯಾರು ಮಾಡಿದ್ದಾರೆ? ನಿಂಗಮ್ಮ ನೀನು ಮಾಡಿದ್ಯಾ? ಇಲ್ಲ ಅಪ್ಪರೇ, ಇಷ್ಟೊಂದು ಅಡುಗೆ ಎಲ್ಲ ನಾನು ಯಾವಾಗ ಮಾಡ್ತೀನಿ? ಇದೆಲ್ಲ ಲಕ್ಷ್ಮಿ ಅಮ್ಮವ್ರು ಮಾಡಿದ್ದು. ಹ್ಞೂ ಮಾಮ, ಎಲ್ಲ ನಮ್ಮ ಅಕ್ಕನೇ ಮಾಡಿದ್ದು. ಹೌದಾ? ಹಾಂ, ಇದೇನಿದು ತರಕಾರಿ ಕೂಟು, ಅನ್ನ ಅನ್ನ ಮೆಣಸಿನ್ಕಾಯಿ ಇಟ್ಟದ್ದು ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಅದೇನದು ಬಟ್ಲಲ್ಲಿ, ಬಿಳಿ ಬಟ್ಲಲ್ಲಿ ಏನದು ಒಂಥರ ಬೀಚ್ 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 ಐತಿ ರೀ? ಅದು ಬದನೆಕಾಯಿ ಬರ್ತಾ ಅಕ್ಕ ಮಾಡಿದ್ದಾರೆ. ನೋಡ್ತೀನಿ ನೋಡಿ, ಎಷ್ಟು ಟೇಸ್ಟಾಗಿ ಹತ್ತತ್ತಂದ್ರಪ್ಪ, ನೀವು ಬಿಟ್ಟೇ ಇರಲ್ಲ. ಮತ್ತು ಇದನ್ನ ಎದ್ರ ಜೊತೆ ತಿನ್ನೋದು? ಅನ್ನದ ಜೊತೆ ಟೇಸ್ಟ್ ಹತ್ತಲ್ಲ ಇದು, ರೊಟ್ಟಿನೇ ಬೇಕು. ಅಯ್ಯೋ, ಇವತ್ತೊಂದಿನ ರೊಟ್ಟಿ ಮಾಡಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರೊಟ್ಟಿನೇ ಬೇಕಾ? ಒಂದು 5 ನಿಮಿಷ ವೇಟ್ ಮಾಡ್ತೀರಾ? ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಬಂದ್ಬಿಡ್ತೀನಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ, ಇದನ್ನೇ ತಿಂತೀವಿ. ಈಗ ಸಂಜೆಗೆ ಮಾಡಿಬಿಡು, ಇದೇ ಬರ್ತಾ ಹಾಗೆ ಇಟ್ಟಿರು, ನಾವು ಸಂಜೆಗೆ ತಿಂತೀವಿ. ಈಗ ಅನ್ನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕು ಸಾಕು. ತರಕಾರಿ ಕೂಟ್ ಮಾಡಿದ್ಯಾ? ಮತ್ತು ಇದೇನಿದು? ಇದೇನು ಮೆಣಸಿನ್ಕಾಯಿ ಮಾಡಿದ್ಯಾ? ಎಣ್ಗಾಯಿ ಪಲ್ಯ ಮಾಡಿದ್ಯಾ? ಈಗ ರೊಟ್ಟಿ ಬೇಡ ತಗೋ. ಅಯ್ಯೋ, ಅದೇಗಾಗುತ್ತೆ ರೀ. ಅಲ್ಲಿ ನೋಡು, ಎಷ್ಟು ರುಚಿ ರುಚಿಯಾಗಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ದಾಳೆ. ಬದನೆಕಾಯಿ ಭರ್ತಾ ಮಾಡಿದ್ದಾಳೆ. ನನಗೆ ಬದನೆಕಾಯಿ ಭರ್ತಾ ಅಂದರೆ 2 ಹೊಟ್ಟೆ ಅಂಥದ್ರಾಗ ಬದನೆಕಾಯಿ ಭರ್ತಾ ಮಾಡಿದ್ದಾಳೆ. ತರಕಾರಿ ಕೂಟು ಬೇರೆ ಮಾಡಿದ್ದಾಳೆ ಇವತ್ತು. ಅಂಥದ್ರಲ್ಲಿ ಇದೇನೋ ಬೆಳ್ಕದ ಮೆಣಸಿನ್ಕಾಯಿ ಅಂತ ಹಸಿದು, ಅದನ್ನು ಮಾಡಿದ್ದಾಳೆ. ಇಲ್ಲಿ ಕರೆದು ಹುರಿದು ಇಟ್ಟಿದ್ದಾಳೆ. ಇಷ್ಟೆಲ್ಲ ರುಚಿ ರುಚಿ ಅಡುಗೆ ಮಾಡಿದಾಗ ರೊಟ್ಟಿ ಇಲ್ಲಾಂದ್ರೆ ಹೆಂಗ್ರಿ? ಸೀತಾ ಲಕ್ಷ್ಮಿ, ನಿಮಗೆ ಪ್ಲೀಸ್ ಅಮ್ಮ, ಹೋಗಿ 1-2 ರೊಟ್ಟಿ ಮಾಡ್ಕೊಂಬಂದ್ಬಿಡ್ರಿ. ನಾವು ಇಲ್ಲೇ ಕೂತಿರ್ತೀವಿ, ನಾವು ಮಾತಾಡ್ಕೊಂತ ಕುಂತಿರ್ತೀವಿ. ಅದು ಹಂಗೆ ಹಿಂಗೋ ಹೋಗಿ ಹಿಂಗೆಲ್ಲ ಮಾಡ್ಕೊಂಡು ಬಂದ್ಬಿಡ್ರಿ. ನಮ್ಮ ಅತ್ತಿಗೆ ಕೊಬ್ಬು ಭಾಳ. ನಮ್ಮ ಅಕ್ಕನ ಕುಂಡ್ರಿಸ್ಬಾರ್ದು ಅಂತ ರೊಟ್ಟಿ ಮಾಡ್ಕೊಂಡು ಬಾ ಅನ್ನತ್ತಾಳೆ. ತಿನ್ನ ತಾವು ಅನ್ನ ಸಾರನೇ ಉಣ್ತೀರಂತ ಹಿಂಗಮ್ಮ ಹೇಳಿದಾಳೆ. ಅಯ್ಯೋ ಪಾಪ, ಅಮ್ಮೋರು ಎಷ್ಟಂತ ಮಾಡ್ತಾರೆ ಅಲ್ಲ. ಈಗನಾದರೂ ಇಷ್ಟೆಲ್ಲ ಅಡುಗೆ ಒಬ್ಬರು ಮಾಡಿದ್ದಾರೆ, ಇವ್ರು ಯಾಕೆ ಹತ್ತಿ ವರ್ಷ ತೋರ್ಸತ್ತಾರೋ ಏನೋ. ರೊಟ್ಟಿ ಮಾಡ್ಬೇಕಾತೆ, ಯಾಕೋ ಇವತ್ತು ಮನಸ್ಸಿಗೆ ಸ್ವಲ್ಪ ಸರಿ ಇರಲಿಲ್ಲ, ಅದಕ್ಕೆ ನಾನು ರೊಟ್ಟಿ ಮಾಡಲಿಲ್ಲ. ಇರಿ, 2 ನಿಮಿಷದಲ್ಲಿ ಮಾಡ್ಕೊಂಬರ್ತೀನಿ. ಹಿಂಗಮ್ಮ, ನಮ್ಮ ಸ್ವಲ್ಪ ಜೋಳದ ಹಿಟ್ಟದು ರೆಡಿ ಮಾಡಿಕೊಡ್ಬೇಡಿ, ಬನ್ನಿ ಬಡಾಣ ಬಡಿತೇನೆ. ಪರವಾಗಿಲ್ಲ ತಗೊಳ್ಳಿ ಅಮ್ಮರೆ, ನೀವು ಯಾಕೋ ಮನಸ್ಸಿಗೆ ಸರಿ ಇಲ್ಲ ಅನ್ನತ್ತೀರ. ರೊಟ್ಟಿ ನಾನೇ ಮಾಡ್ತೀನಿ. ನೀವು ಊಟಕ್ಕೆ ಹಚ್ಕೊಡಿ. ಬೇಡ ಬೇಡ ನಿಂಗಮ್ಮ, ನೀ ಬೇಡ. ನೀನೇನು ದೀಪ ಏನದ ಗತೆ ಬಡಿತೀಯ? ನಮ್ಮ ಲಕ್ಷ್ಮಿ ಮನೆ ರೊಟ್ಟಿ ಮಾಡಿದ್ಲವ, ತೆಳ್ಳಗ ಪೇಪರ್ ಹಳಿಗತೆ. ಆಕೆ ರೊಟ್ಟಿ ತಿನ್ನಾಕತ್ರ ಹಂಗೆ ತಿನ್ಬೇಕು ಅನಿಸ್ತೈತಿ. ಆಕೆ ಮಾಡಲಿ, ನೀನು ಮಾಡಬೇಡ. ಅಡುಗೆ ಕೆಲಸ ನೀನು ಬಿಟ್ಬಿಡು. ಇನ್ನು ನಮ್ಮ ಸೊಸೆ ಲಕ್ಷ್ಮಿ ಬಂದಾಗಿಂದ ನೀನು ಅಡುಗೆ ಮನೆಗೆ ಹೋಗಬೇಡ. ಅವಳು ರುಚಿ ರುಚಿಯಾಗಿ ಇನ್ನು ಅಡುಗೆ ಮಾಡೋಕ್ಕಾಕತ್ರ ನಾನು ತಿಂದು ತಿಂದು ದಪ್ಪಾಗಬೇಕು. ನೀನು ಅವಳಿಗೆ ಹೆಲ್ಪ್ ಮಾಡೋದಷ್ಟೇ. ಹ್ಞೂ ಮರಿ, ಬನ್ನಿ ಲಕ್ಷ್ಮಮ್ಮ. ಅಲ್ಲ ರೀ, ಇಷ್ಟೊಂದೆಲ್ಲ ಅಡುಗೆ ಮಾಡೈತೆ, ಅಕ್ಕನಿಗೆ ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು. ನೀವು ರೊಟ್ಟಿ ಮಾಡನ್ಬಾರ್ದಿತ್ತು. ನೀವೇನು ಹೀಗೆ ರೀತಿ ಹೇಳ್ಬಿಟ್ರಿ ಅತ್ತೆ ನೀವು. ಅಯ್ಯೋ, ನಿಮ್ಮ ಅಕ್ಕನ ಬೇಜಾರಾದರೆ ನೀನು ಮಾಡಮ್ಮ. ನೀನು 2 ರೊಟ್ಟಿ ಮಾಡು, ಅವಳು ಪಾಪ ಇಷ್ಟೆಲ್ಲ ಅಡುಗೆ ಮಾಡಿದಾಳೆ. ಅಕ್ಕನೇ ಮಾಡ್ಬೇಕಂತ ಏನೈತಿ? ನಾನು ಅಕ್ಕನಿಗೆ ಹೇಳಿಲ್ಲ. ನೀನಾದರೂ ಮಾಡು, ನಿಮ್ಮ ಅಕ್ಕ ಆದರೂ ಮಾಡಲಿ, ನಿಂಗಮ್ಮನಿಗೆ ಬೇಡ ಅಂದಿದ್ದೀರ ಅಷ್ಟೇ.
ಅಮ್ಮ ಇಷ್ಟು ಅಡುಗೆ ಇದೆ ಉಂಡು ಬಿಡೋಣ ಅಲ್ಲ ನಾವು ದಿನ ಉಣ್ಣೋದೇ ಅನ್ನ ಸಾರ ನೀನು ಇವಾಗ ರೊಟ್ಟಿ ರೊಟ್ಟಿ ಅಂತ ಹಚ್ಬಿಟ್ಟಿದ್ದೀವ ಪಾಪ ಅದಕ್ಕೇನು ಯಾಕೋ ಬೇಜಾರಲ್ಲಿದ್ದರು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾಡ್ತಿದ್ರಲ್ಲ ಸಾಯಂಕಾಲ. ಏಯ್ ನೀ ಸುಮ್ಕೊಂಡ್ರು. ಅಲ್ಲ ಇಷ್ಟೆಲ್ಲ ತರಕಾರಿ ಪಲ್ಯ ಅದು ಇದು ಇರುವಾಗ ರೊಟ್ಟಿ ತಿಂದ್ರೆ ಏನು ಮಜಾ ಅದರಲ್ಲಿ? ಅನ್ನದಲ್ಲಿ ಹಾಕೊಂಡು ತಿಂತಾರಾ? ನಂಗೆ ರೊಟ್ಟಿ ಬೇಕು ಅಷ್ಟೇ, ಇಲ್ಲಾಂದ್ರೆ ನಾನು ಊಟನೇ ಮಾಡಲ್ಲ. ಅಯ್ಯೋ ಅತ್ತೆ ನೋಡಿರಿ, ಪಾಪ ಅಕ್ಕ ಎಲ್ಲ ಬೇಜಾರಲ್ಲಿದ್ಲು, ಇಷ್ಟೆಲ್ಲ ಅಡುಗೆ ಮಾಡಿದಾಳೆ, ಆದರೂ ಅತ್ತೆ ರೊಟ್ಟಿ ಬೇಕು ಅಂತಾರೆ. ಏನಪ್ಪ, ನನಗೂ ಬೇಜಾರಾಯಿತು. ನಂಗೆ ರೊಟ್ಟಿ ಬರಲ್ಲ, ಅದಕ್ಕೆ ನನ್ನ ಬದಲು ಅಕ್ಕ ಮಾಡ್ತಾ ಇದ್ದಾಳೆ ತಾನೆ. ಹ್ಞೂ ಇಷ್ಟೆಲ್ಲ ಅಡುಗೆ ಮಾಡಿ ಬಡ್ಸೋರು ಯಾರಿಲ್ದಂಗಾಯ್ತು. ಅಪ್ಪ ನಾನು ಅನ್ನ ಒಂದು ಹೋಗ್ತೀನಿ. ಅಯ್ಯೋ ಇರೋ ಮಗನೇ, ಅಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ಮತ್ತೆ ರೊಟ್ಟಿನ ಮಾಡಕ್ಕೆ ಹೋಗೋಳು ಲಕ್ಷ್ಮಿ. ನೀನು ಅನ್ನ ಒಂದು ಹೋದ್ರೆ ಪಾಪ ಅವಳು ಬೇಜಾರಾಗಲ್ವಾ? ನೀರು ರೊಟ್ಟಿ ತಿಂದೆ ಹೋಗುವಂತೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುಂಡ್ರು. ನಾನು ಒಂದು ಫೋನ್ ತೊಗೊಂಬರ್ತೀನಿ. ಇಲ್ಲಿ ಒಂದು ಸ್ವಲ್ಪ ಯಾರ್ದಾದ್ರು ಕಾಲ್ ಮಾಡಿ ಮಾತಾಡೋದೈತೆ ನೋಡ್ತೀನಿ, ಯಾರು ಮಾಡಿದ್ರಾ ಇಲ್ಲ ಅಂತ. ಇಲ್ಲೇ ಕುಂದ್ರೆ ಪಾಪ ಅವಳು ರೊಟ್ಟಿ ಮಾಡ್ಕೊಂಬರ್ಲಿ.